ಸಂತೋಷದ ಶುಭ ಸುದಿನ, ಈ ಸುದಿನ ನಿನ್ನ ಜನುಮದಿನ. ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ಹಲೋ, ಸ್ಟಾಪ್ ಮಾಡಿ ಸರ್. ಹಲೋ ಹಲೋ ಹಲೋ. ಎಲ್ಲರೂ ಗಾಯಕರು ಇರೋದ್ರಿಂದ ಈ ಹಾಡು ಬೇಡ. ವಿಶ್ ನಾನು ಅಲ್ಲೇ ಬಂದು ಎಲ್ಲರೂ ನಾನು ವಿಶ್ ಮಾಡ್ಕೊಂಡು ಬರ್ತಾ ಇರ್ತೀನಿ. ಗಾಯಕರೆಲ್ಲ ಹಾಡ್ತಾ ಇರ್ತಾರೆ, ಯಾಕಂದ್ರೆ ಅವ್ರಿಗೂ ತುಂಬಾ ಹೊತ್ತಿಂದ ಕಾಯ್ತಾ ಇದ್ರೆ. ಇದು ಇದು ಡಿನ್ನರ್ ಬಂದಿದೆಯಲ್ಲ, ಗಿರೀಶ್ ಬಂದಿದೆಯಲ್ಲ, ಅದು ಬಂದಿದೆ. ಇದು ನಾನು ನಿಮ್ಮತ್ಲೆಲ್ಲ ಬಂದು ವಿಶ್ ಮಾಡಿ, ನಾನೇ ವಿಶ್ ಮಾಡ್ತೀನಿ ನಿಮಗೆಲ್ಲರ. ಈಗ ಮತ್ತೊಬ್ಬ ಗಾಯಕ ನಮ್ಮ ಆರ್ಕೆಸ್ಟ್ರಾದಲ್ಲಿದ್ದು ಒಂದು ಹೆಜ್ಜೆ ಮುಂದೆ ಹೋದು ಅದ್ಭುತವಾಗಿ ಬೆಳೆದಂಥ ಒಬ್ಬ ವ್ಯಕ್ತಿ ಬಂದಿದ್ದಾರೆ. ಅವರನ್ನು ತಮಗೆ ಪರಿಚಯ ಮಾಡ್ತಾ ಇದ್ದೇನೆ. ವಿಷ್ಣು ರಾಮನ್. ನೀವೆಲ್ಲ ಫೇಸ್ಬುಕ್ನಲ್ಲಿ ಇದರಲ್ಲಿ ಅನೇಕ ಇದರಲ್ಲಿ ಸುಮಾರು ಸಿನಿಮಾಗಳಲ್ಲಿ SP ಅವರಿಗೆ ಎಷ್ಟು ಟ್ರ್ಯಾಕ್ ಹಾಡಿದಾರೋ ಅವರೇ ಹೇಳ್ತಾರೆ. ಅದನ್ನೆಲ್ಲ ದಯವಿಟ್ಟು ಬನ್ನಿ, ಮೇಲೆ ಬನ್ನಿ. ಯಾವ ಸಾಂಗ್ ಹೇಳಿಬಿಡಿ, ಹೇಳ್ತಾ ಇರ್ತಾರೆ. ನಾನು ಇಲ್ಲಿ ಫೋಟೋ ನಡೀತಾ ಇರ್ತೀನಿ. ನಮ್ಗೊಂದು ಫೋಟೋ ಕೊಟ್ಬಿಡಿ ಸರ್. ನಿಮಗೆಲ್ಲ ಲೇಟ್ ಆಯಿತು. ಊಟ ರೆಡಿ ಇದೆಯಂತೆ. ಇನ್ನೂ ಒಳ್ಳೆ ಗಾಯಕ ಬಂದಿದೆ. ಬೀಗ್ರಂತಾರೆ, ನೆಂಟ್ರಂತಾರೆ, ಗೊತ್ತಿಲ್ಲ ನಮ್ಮ ಕಡೆ ಬೀಗ್ರಂತಾರೆ. ನಮ್ಮ ಮಗನ ನಮ್ಮ ಸೊಸೆಯ ತಾಯಿ ತಂದೆ ಇಬ್ಬರು ಬಂದಿದ್ದಾರೆ. ಅವ್ರಿಗೆ ದಯವಿಟ್ಟು ತುಂಬ ಚಪ್ಪಾಳೆ ತಟ್ಟಿ ನಮ್ಮ ಕಲಾವಿದರು ಅವರಿಗೂ ಒಂದು ಇದು ಕೊಡಬೇಕು. ತುಂಬ ದೂರದಿಂದ ಬಂದಿದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. 70ನೇ ವಯಸ್ಸು ಮುಗಿದ ಮೇಲೆ ಎಲ್ಲರನ್ನ ಕರಿಬೇಕಂತ ಆಸೆ ಇತ್ತು. ನಿಜವಾಗ 1.5-2 ಗಂಟೆ ಬೇಕು ಆ JP ನಗರದಿಂದ ಇಲ್ಲಿ ಬರ್ಬೇಕಂತ. ನಿಜವಾಗಿ ಬೇಕೇ ಬೇಕಾಗುತ್ತೆ. ಲಂಡನ್ನಿಂದ 9 ಗಂಟೆ ಬರ್ಬೋದು, ಇದಾಗುತ್ತೆ. ಈಗ ಗಣೇಶ್ ಅವರು ಒಂದು ಮೇಲೆ ಬರಬೇಕು, ಒಂದು ಸಾಂಗ್ ಆಡಬೇಕು. ಸುಮಾರು 50 ಚಿತ್ರಗಳಿಗೆ, ಕನ್ನಡ ಚಿತ್ರಗಳಿಗೆ ಸಂಗೀತ ನೀಡಿದಂಥ ನಮ್ಮ ಸೌತ್ ಕಿಂಗ್ ಆರ್ಕೆಸ್ಟ್ರಾದ ಕಲಾವಿದ. ಅಲ್ಲಿ ಒಂದು 1 ವರ್ಷ 2 ವರ್ಷ ಇದ್ರೆ ಗಣೇಶ್, ನೀವಲ್ಲೇ ಸೌತ್ ಕಿಂಗ್ನಲ್ಲಿ 1-2 ವರ್ಷ ಇದ್ರೆ? ಹಾಂ, 1 ವರ್ಷ 2 ವರ್ಷ. ನೋಡಿ, ನಮ್ಮ ಹೆಣ್ವಿಗರು ಬಂದಿದ್ದಾರೆ ಈಗ. ನಮ್ಮ ಅಳಿಯವರ ಅಕ್ಕ, ಚಿಕ್ಕಕ್ಕ ಅವರೆಲ್ಲ ಬಂದಿದ್ದಾರೆ. ಇವರು ನಮ್ಮ ಪಕ್ಕದ ಮನೆಯಲ್ಲಿ ಇರುವಂಥವ್ರು ಕೂಡ ಬಂದಿದ್ದಾರೆ. ಇವ್ರ ಮಗಳು ಕೂಡ ಈಗ ಲಂಡನ್ನಲ್ಲಿ ಇದ್ದಾರೆ. ಅವರಿಗೆಲ್ಲ ತುಂಬ ಸ್ವಾಗತ. ಇದು ಬೇಡ ಅಂತ ದಯವಿಟ್ಟು ಎಲ್ಲರಿಗೂ ಹೇಳಿದ್ವಿ, ಅದಕ್ಕೋಸ್ಕರ ಸಮಯ ಹೋಗುತ್ತೆ ಅಂತ ನಾನು ಹೇಳಿದೆ. ಹೇಳಮ್ಮ, ಗಿರೀಶ್ ಅವರೇ ಹಾಡಿಲ್ಲ ಇವತ್ತು, ಅದಕ್ಕೆ ಅವ್ರ ಅಕ್ಕ ಅವರೆಲ್ಲ ಸೇರಿ ಒಂದು ಸಾಂಗ್ ಹಾಡಲೇಬೇಕು. ಗಿರೀಶು, ರೂಪ ಅವರೆಲ್ಲ ಸೇರಿಕೊಂಡು. ಗಣೇಶ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅದಾದ ನಂತರ ವಿಷ್ಣುರಾಮನ್ ಒಂದು ಗೀತೆಯನ್ನು ಹಾಡಿದ್ದಾರೆ. ಎಲ್ಲೋದ್ರು ಗಣೇಶ್? ಹಲೋ. ಹಲೋ ಹಲೋ ಹಲೋ
प्यार का नगमा है। ಗಣೇಶ್ ಇದಾದ್ಮೇಲೆ ನಮ್ಮ ಅಣ್ಣ ಗುರು ಅವರು ಒಂದು ಹಾಡ್ತಾರೆ, ಅದಾದ ವಿಷ್ಣುರಾಮನ ಒಂದು ಹಾಡ್ತಾ ಇದ್ದಾರೆ. ದೂರಿಂದ ಬಂದಿದ್ದ ವಿಷ್ಣುರಾಮ. ಊಟದ ವ್ಯವಸ್ಥೆ ಇದೆ, ಏನು ತೊಂದರೆ ಇಲ್ಲ. ಎಲ್ರಿಗೂ ನಮಸ್ಕಾರ. ಬಹಳ ಸಂತೋಷವಾಗುತ್ತೆ. ಆಲ್ಮೋಸ್ಟ್ 27 ಇಯರ್ಸ್ ಮುಂಚೆ ನಾನೊಂದು ಕ್ರೆಡಿಟ್ ಕಾರ್ಡ್ಸ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿದ್ದೆ. ಅವಾಗ ಆ ಟೈಮಲ್ಲಿ ಐ ವಾಸ್ ಟ್ರಾವೆಲಿಂಗ್ ಡೌನ್ ದ ಲಿಂಕ್ ರೋಡ್. ಆವಾಗ ಆ ಲಿಂಕ್ ರೋಡ್ ಆಫೀಸಲ್ಲಿ ಅನಿಲ್ ಸರ್ ಮತ್ತು ಬೇರೆ ಮ್ಯೂಸಿಷಿಯನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಏನೋ ಸಾಂಗ್ ಕೇಳಿಸ್ ಒಳಗೆ ಹೋದೆ, ಕೇಳಿದೆ ಈ ಥರ ಏನು ನಡೀತಿದೆ ಅಂತ. ಪ್ರಾಕ್ಟೀಸ್ ಆಗ್ತಾಯಿದೆ, ಮುಂದೆ ವೆಡ್ಡಿಂಗ್ ಪ್ರೋಗ್ರಾಮ್ ಇದೆ ಅಂತ ಹೇಳಿದ್ರು. ನಾನು ಕೇಳಿದೆ ನಾನು ಬರ್ಬೋದಾ ಅಂತ ಕೇಳಿದೆ. ಬರ್ಬೋದಪ್ಪ, ಬಟ್ ಫಸ್ಟ್ ನಾನು ಆಡಿಷನ್ ಮಾಡಬೇಕು ಅಂತ ಹೇಳಿದ್ರು. ಆಡಿಷನ್ ಆಯಿತು. ಸರಿ ಪ್ರೋಗ್ರಾಮ್ ಬಂದ್ಬಿಡು ಅಂದರು. ನಾನು ಪ್ರೋಗ್ರಾಮ್ಗೆ ಹೋದೆ, ಖುಷಿಯಾಗಿ ಹೋದೆ. ಬಿಕಾಸ್ ಬಹಳ ವರ್ಷಗಳಿಂದ ನಾನು ಆರ್ಕೆಸ್ಟ್ರಾ ಹಾಡಬೇಕು ಅಂತ ನಾನು ಎಲ್ಲರ ಹತ್ರ ವಿಸಿಟಿಂಗ್ ಕಾರ್ಡ್ ತೊಗೊಳ್ಳೋದು ಇಟ್ಕೊಳ್ಳೋದು, ಬಟ್ ಹೋಗ್ಲಿಕ್ಕೆ ಒಂದು ಹಿಂಜರಿತಾ ಇದ್ದೆ. ಬಟ್ ಅವತ್ತು ನನಗೆ ಪ್ರೋಗ್ರಾಮ್ ಸಿಕ್ತು, ಪದ್ಮಾವತಿ ಗಾನ ಮಂಟಪ ಅನ್ಸುತ್ತೆ, ಇಫ್ ಐ ಆಮ್ ಕಾರ್ಡ್ ರೋಡಲ್ಲಿ. ಒಂದು 5:30 ಮುಂಚೆನೇ ಹೋಗ್ಬಿಟ್ಟೆ. ಪ್ರೋಗ್ರಾಮ್ ಶುರುವಾಯಿತು, ನಡೀತಾ ಇದೆ. ನಾನು ಸರಿ ನೆಕ್ಸ್ಟ್ ಕರೀತಾರೆ ಅಂದ್ಕೊಂಡು ನೋಡ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಪ್ರೋಗ್ರಾಮು ಮುಗೀತು. ಈ ಕಡೆ ಗಂಡು ಹೆಣ್ಣು ಅವರು ಆ ಕಡೆ ಹೋದರು. ಗಣೇಶ್ ಬಾಪ ಅಂದರು. ಸರ್ ಅಂದೆ, ಹಾಡು ಅಂದರು. ಹಾಡಿದೆ. ಬಟ್ ಆಫ್ಟರ್ವರ್ಡ್ಸ್ ಐ ಗಾಟ್ ಟು ನೋ these are all different levels of audition which happens. See, he cannot take a chance
ಸ್ಟ್ರೈಟ್ ಅವೇ ಬಂದು ಹಾಡಪ್ಪ ಅಂತ ಪ್ರೋಗ್ರಾಮ್ ಮುಂಚೆ ಕೊಟ್ಬಿಟ್ರೆ ಆ ಪ್ರೋಗ್ರಾಮ್ ಶುರು ಆದಮೇಲೆ ನಾನು ಒಂದು ವೇಳೆ ತಪ್ಪಾಗಿ ಹಾಡಿ ಏನೋ ಆಗ್ಬಿಟ್ರೆ ಪ್ರೋಗ್ರಾಮ್ಗೊಂದು ಹಾನಿ ಆಗುತ್ತಲ್ವಾ. ಸೊ ಐ ಕುಡ್ ಅಂಡರ್ಸ್ಟ್ಯಾಂಡ್ ವಾಟ್ ವಾಸ್ ದ ರೀಸನ್ ಬಿಹೈಂಡ್ ಇಟ್, ಬಟ್ ದಟ್ ವಾಸ್ ದ ಬೆಸ್ಟ್ ಟೀಚಿಂಗ್ ವಾಟ್ ಐ ಹ್ಯಾಡ್. ಆ್ಯಂಡ್ ಅವ್ರು ಹೇಳಿದ್ರು 1 ವರ್ಷ 2 ವರ್ಷ ಸೌತ್ ಕಿಂಗ್ ಅಂದರು. ಅಲ್ಲ, 26 ವರ್ಷ ಸೌತ್ ಕಿಂಗೆ, ಇನ್ನು ಎಷ್ಟು ವರ್ಷ ಬಾಳ್ತೀನಿ ಅದು ಸೌತ್ ಕಿಂಗೇನೆ. ಬಿಕಾಸ್ ಅಟ್ಸ್ ಅ ಫಸ್ಟ್ ಸ್ಟೆಪ್. ಬಿಕಾಸ್ ಕಾಲೇಜ್ ಮುಗಿಸ್ಕೊಂಡು ಯಾವುದೋ ಒಂದು ಫೀಲ್ಡಲ್ಲಿದ್ದು ನಾನು MCA ಮಾಡಿಕೊಂಡು ಮತ್ತೆ ಪ್ಯಾರಲಲಿ ಐ ಯೂಸ್ ಟು ವರ್ಕ್ ಆಸ್ ಸೇಲ್ಸ್ ಎಕ್ಸಿಕ್ಯೂಟಿವ್, ಮೆಡಿಕಲ್ ರೆಪ್ರೆಸೆಂಟೇಟಿವ್ ಇದೆಲ್ಲ ಮಾಡಿಕೊಂಡು ಆರ್ಕೆಸ್ಟ್ರಾ ಒಳಗೆ ಬಂದು ಆ ಒಂದು ಜೀವನ ಶುರುವಾಯ್ತಲ್ವಾ. ದ್ಯಾಟ್ ಮೇಡ್ ಮೀ ದ ಲೈಫ್ ಫಾರ್ ನೌ. ಬಿಕಾಸ್ ಅದೆಲ್ಲ ಆಗಿ ನಾನು ಏನಾಯಿತು, ಐ ಹ್ಯಾಡ್ ಅ ವೆರಿ ಗುಡ್ ಫ್ರೆಂಡ್ಶಿಪ್ ವಿತ್ ಶ್ರೀನಿವಾಸ್, ಅಶ್ವಿನಿ ಆ್ಯಂಡ್ ಅದರ್ ಶ್ರೀನಿವಾಸ್, ಆಲ್ ದೋಸ್ ಪೀಪಲ್. ಅಲ್ಲಿಂದ ನಾನು ಇನ್ನೊಂದು ಆರ್ಕೆಸ್ಟ್ರಾಗೆ ಹೋದೆ, ಸೌಂಡ್ ಆ್ಯಂಡ್ ಮೆಲೋಡಿ ಅನ್ಸತ್ತಲ್ವಾ, ಸೌಂಡ್ ಆಫ್ ಮೆಲೋಡಿ, ಇವರು ಸುದರ್ಶನ್ ಅವ್ರದ್ದು. ಮತ್ತು ಅಲ್ಲಿಂದ ನಾನು ಮೈಸೂರು ಮೋಹನ್ ಆರ್ಕೆಸ್ಟ್ರಾ ಹೋದೆ. ಆ ಟೈಮಲ್ಲಿ ನನಗೆ ಒನ್ ಆಫ್ ದ ಟೈಮ್, ಆ ಟೈಮಲ್ಲಿ ಐ ಯೂಸ್ ಟು ಡೂ ಕೋರ್ಸ್ ಇನ್ ಭಾರತ ಯೂನಿವರ್ಸಿಟಿ ಫಾರ್ MCA ಮಾಡ್ತಿರ್ಬೇಕಾದ್ರೆ 4th ಇಯರಲ್ಲಿ ಐ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ನಿಯರ್ ನವರಂಗ್ ಥಿಯೇಟರ್. 1 whole year I was bedridden with all those plaster stories, ಸ್ಕ್ರೂಸು ಮತ್ತು ಡೈಲಿ ಫಿಸಿಯೋಥೆರಪಿ ಮಾಡೋದು. ಸೊ ದಟ್ ವಾಸ್ ಎ ಕಂಪ್ಲೀಟ್ಲಿ ಚೇಂಜ್ ಆಫ್ ಕ್ಯಾರಿಯರ್ ಫಾರ್ ಮೀ. ಬಟ್ ದ ಇನಿಷಿಯಲ್ ಲರ್ನಿಂಗ್ಸ್ ವಾಟ್ ಐ ಹ್ಯಾಡ್ ಇನ್ ಸೌತ್ ಕಿಂಗ್ ಹೆಲ್ಪ್ ಮೀ to become the dream what I had as a composer. And that year itself I got a chance to work for a movie called Heartbeats, Vijay Raghavendra avardu. Alinda there is no looking back. Next alinda Nalla, Kalasipalya, Rocky, now presently Damayanti, Akaral Ratri. Down the line I also started making movies. I acted and directed in a movie called Paristhiti, for which I also got a Dadasaheb Phalke Director Best Debut Award from MSK Trust. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸೌತ್ ಕಿಂಗಲ್ಲಿ ಯಾರೆಲ್ಲ ಬಂದಿದ್ದಾರೋ ಅವರೆಲ್ಲರೂ ಸ್ಟಾರ್ ಖಂಡಿತ ಆಗಿದ್ದಾರೆ ಸರ್. ಎಷ್ಟೊಂದು ಸಲ ಸರ್ ಎವ್ರಿ ಒನ್ ಇವ್ರು ಕೂಡ ನಮ್ಮ ಚರಣ್ ರಾಜ್ ಹೇಳ್ತಾ ಇದ್ರು ಸರ್. ಸೊ ದಟ್ಸ್ ಅ ವೆರಿ ಗುಡ್ ಪ್ಲೇಸ್ ಹಿಯರ್, ದ ಹೋಮ್ ವೇರ್ ಎವ್ರಿ ಒನ್ ಹ್ಯಾವ್ ಸೀನ್ ಸಕ್ಸಸ್. ಆ್ಯಂಡ್ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಅನಿಲ್ ಸರ್, ಆ್ಯಂಡ್ ಹಿ ಹ್ಯಾಸ್ ಬೀನ್ ಮೈ ಬೆಸ್ಟ್ ಮೆಂಟರ್. ಆ್ಯಂಡ್ Shantama, we have shared the stage together on many occasions. Thank you so much and thanks for inviting today. ಎಲ್ಲರೂ ಒಂದು ಗಿಫ್ಟ್ ತಂದಿದ್ದೀರಾ. ನಾನು ಗಿಫ್ಟ್ ತರಬೇಕು ಅನ್ಕೊಂಡೆ, ಬಟ್ ಐ ಹ್ಯಾವ್ ಅ ಸಾಂಗ್ ಆಸ್ ಅ ಫಾರ್ಮ್ ಆಫ್ ಅ ಗಿಫ್ಟ್ ಟು ಯು. ದಿಸ್ ಇಸ್ ಅ ಸ್ಪೆಷಲ್ ಸಾಂಗ್. ಇಟ್ಸ್ ಅ ಯುನೀಕ್ ಸಾಂಗ್ ವಿಚ್ ಐ ಹ್ಯಾವ್ ವರ್ಕ್ಡ್ ಅಪ್ ಆನ್. ನಾವೆಲ್ಲರೂ ಹ್ಯಾಪಿ ಬರ್ಡೇ ನಾವು ಹೇಳ್ತಾನೆ ಇರ್ತೀವಲ್ಲ ಎಲ್ಲ ಕಡೆ ಅಲ್ವಾ. ದಿಸ್ ಇಸ್ ಇನ್ ಸಾಂಸ್ಕ್ರಿಟ್. ಸಾಂಸ್ಕ್ರಿಟಲ್ಲಿ ಹ್ಯಾಪಿ ಬರ್ಡೇ ಹೇಳಿದ್ರೆ ಹೆಂಗಿರುತ್ತೆ ಅಂತ ಅದು ನೀವು ಕೇಳಿಸ್ಕೊಳ್ಬೋದು. ದಿಸ್ ಇಸ್ ಜಸ್ಟ್ ಟ್ರೈ ಟು ರಿವೈವ್ ಸಾಂಸ್ಕ್ರಿಟ್, ಬಿಕಾಸ್ ಐ ಆಮ್ ವರ್ಕಿಂಗ್ ಆನ್ ಟುವರ್ಡ್ಸ್ ಸಾಂಸ್ಕ್ರಿಟ್ನ ಒಂದು ಮತ್ತೆ ನಾವು ಆಡು ನಮ್ಮ ಒಂದು ಇದಕ್ಕೆ ತರಬೇಕು ಅಂತ. ಬೇಕು ನಾವು ಸ್ಕೂಲ್ ಟೈಮಲ್ಲಿ ಇದ್ದಾಗ ನಮಗೆ ವಿ ಹ್ಯಾವ್ ಬೀನ್ ಗೋಯಿಂಗ್ ಫಾರ್ ಸಾಂಸ್ಕ್ರಿಟ್ ಕ್ಲಾಸಸ್, ಬಟ್ ನೌ ಡೇಸ್ ಮೈ ಸನ್ ಇವಾಗಿರೋ ಜನ್ರೇಷನ್ಗೆ ಆ ಕ್ಲಾಸಸ್ ಎಲ್ಲ ಯಾವುದೂ ಇಲ್ಲ. ಸೊ ಮೀ ಆ್ಯಂಡ್ ಮೈ ಬ್ರದರ್ ಇನ್ ಲಾ ಇಸ್ ವರ್ಕಿಂಗ್ ಟುವರ್ಡ್ಸ್ ಕ್ರಿಯೇಟಿಂಗ್ ಸ್ಪೋಕನ್ ಸಾಂಸ್ಕ್ರಿಟ್ ಸಾಂಗ್ಸಲ್ಲಿ ರೈಮ್ಸು, ಸಾಂಗ್ಸಲ್ಲಿ Sanskrit ಇಟ್ಕೊಂಡು ರೈಮ್ಸು, ಸ್ಟೋರೀಸು. ಇನ್ಫ್ಯಾಕ್ಟ್ ಐ ಆಮ್ ಆಲ್ಸೋ ಪ್ಲಾನಿಂಗ್ ಫಾರ್ ಅ ಮೂವಿ ಇನ್ ಸಾಂಸ್ಕ್ರಿಟ್. ಸೊ ಅದ್ರ ಒಂದು ಇದರಲ್ಲಿ ವಿ ಹ್ಯಾವ್ ದಿಸ್ ಸಾಂಸ್ಕ್ರಿಟ್ ಸಾಂಗ್ ಫಾರ್ ಯು ಸರ್, ಡೆಡಿಕೇಟೆಡ್ ಟು ಯು ಆನ್ your birthday. Ready sir? Yeah, please. ದಸಗಾರೆ ರಿ ಸರೆ ಸರಿ 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 ಸಗಾರೆ ಗರಿಗ 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 ಪ ದಸ ದಸ ದಸಗಾರೆ ರಿ ಸರೆ ಸರಿ ಸರಿ ಸಗಾರೆ. ನವಂ ತನ್ನವಂ ಜನ್ಮದಿನಮಿದಂ ಶುಭಂ ತಚ್ಶುಭಂ ಮಂಗಳಪ್ರದಂ. ನವಂ ತನ್ನವಂ
ಜನ್ಮದಿನಮಿದಂ ಶುಭಂ ತಚ್ಶುಭಂ ಮಂಗಳಪ್ರದಂ ಶುದ್ಧಂ ಮಾನಸಂ ದ್ಯೋತವಾಚಕಂ ಸರ್ವಂ ಮೋದನಂ ಬಂಧು ಸಂಕ್ರಮಮಾಯುರ್ವರ್ಧನಂ ಭವತು ಸಿದ್ಧಿತಂ ಓ ಶುದ್ಧಂ ಮಾನಸಂ ದ್ಯೋತವಾಚಕಂ ಸರ್ವಂ ಮೋದನಂ ಬಂಧು ಸಂಕ್ರಮಮಾಯುರ್ವರ್ಧನಂ ಭವತು ಸಿದ್ಧಿತಂ ಜನ್ಮದ ಗುರುಬಂಧುಭ್ಯಃ ಸವಿನಯಂ ಪ್ರಣಿಪಾತಾದಿ ಸಮರ್ಪ್ಯತೆ ಬಿಲಾಶಾದಿ ಪೂರಯೇ ಪರಸಹಾಯ ಕರ್ಮಭಿಃ ದೇಶೋನ್ನತ ಸೇವನೆ ನಿಯುಜ್ಯತೆ ಜೀವೋದ್ದೇಶಂ ಸಾಧಯೇ ಶುದ್ಧಂ ಮಾನಸಂ ದ್ಯೋತವಾಚಕಂ ಸರ್ವಂ ಮೋದನಂ ಬಂಧು ಸಂಕ್ರಮಮಾಯುರ್ವರ್ಧನಂ ಭವತು ಸಿದ್ಧಿತಂ ಶುದ್ಧಂ ಮಾನಸಂ ದ್ಯೋತವಾಚಕಂ ಸರ್ವಂ ಮೋದನಂ ಬಂಧು ಸಂಕ್ರಮಮಾಯುರ್ವರ್ಧನಂ ಭವತು ಸಿದ್ಧಿತಂ ನವಂ ತನ್ನವಂ ಜನ್ಮದಿನಮಿದಂ ಶುಭಂ ತಚ್ಶುಭಂ ಮಂಗಳಪ್ರದಂ ತನ್ನವಂ ಜನ್ಮದಿನಮಿದಂ ಶುಭಂ ತಚ್ಶುಭಂ ಮಂಗಳಪ್ರದಂ ಶುದ್ಧಂ ಮಾನಸಂ ದ್ಯೋತವಾಚಕಂ ಸರ್ವಂ ಮೋದನಂ ಬಂಧು ಸಂಕ್ರಮಮಾಯುರ್ವರ್ಧನಂ ಭವತು ಸಿದ್ಧಿತಂ ಓ ಶುದ್ಧಂ ಮಾನಸಂ ದ್ಯೋತವಾಚಕಂ ಸರ್ವಂ ಮೋದನಂ ಬಂಧು ಸಂಕ್ರಮಮಾಯುರ್ವರ್ಧನಂ ಭವತು ಸಿದ್ಧಿತಂ. ಹ್ಯಾಪಿ ಬರ್ಡೇ ಸರ್. ನೋಡಿ ಎಷ್ಟು ಖುಷಿ ಆಗುತ್ತಂದರೆ ಸಂಸ್ಕೃತದಲ್ಲಿ ಒಂದು ವಿಶ್ ಮಾಡೋಂಥ ಒಂದು ಗೀತೆಯನ್ನು ಅವರೇ ನೀವೇ ರಚನೆ ಮಾಡಿದ್ದಲ್ಲ? ಹಾಂ, ಕಂಪೋಸಿಂಗ್ ಆ್ಯಂಡ್ ರಚನೆ ಮಾಡಿದ್ದೆ. ಜೋರಾಗಿ ಚಪ್ಪಾಳೆ ತಟ್ಟಿರ್ತಾವೆಲ್ಲ. ಇವನು ಕಲಾಸಿಪಳ್ಳಂ ದರ್ಶನ್ ಅವ್ರ ಫಿಲ್ಮ್ಗೆ ಇವರೇ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದಾರೆ. ಇನ್ನೊಂದು ಸ್ಟಾರ್ಟಿಂಗ್ ಫಸ್ಟ್ ಫಿಲ್ಮ್ ಯಾವುದೋ ಬರ್ತಾಯಿತ್ತು, ಹಾರ್ಟ್ ಬೀಟ್ ಅಂತಂದು, ಅದು ಕೂಡ ತುಂಬ ಯಶಸ್ವಿ ಆಯಿತು. ವಿಜಯ ರಾಘವೇಂದ್ರ ಅವ್ರದ್ದು. ನಮ್ಮ ಹಿಂದೆ ತುಂಬ ಒಂದು 50 ಫಿಲ್ಮ್ ಮಾಡಿದ್ದಾರೆ. ಅದಕ್ಕೆ ಈಗ ನಮ್ಮ ಸಹೋದರ ಗುರು ಅವರು ಮತ್ತು ವೇದಿಕೆ ಬರ್ತಾ ಇದ್ದಾರೆ. ವಿಷ್ಣು ಹಾಡ್ಬಿಡ್ಲ? ಓಕೆ. ಮತ್ತೊಬ್ಬ ಹೆಸರಾಂತ ನಮ್ಮ ಗಾಯಕ ಕರ್ನಾಟಕದ ವಿಷ್ಣು ಬಂದರೆ SP ಬಂದಂಗೆ ಆಗುತ್ತೆ. ಅವರು ಅಷ್ಟು ಚೆನ್ನಾಗಿ, ಅಷ್ಟೇ ಶುದ್ಧವಾಗಿ, ಅಷ್ಟು ಬೆಳೆದು ಬಿಟ್ಟಿದ್ದಾರೆ. ನಿಜವಾಗಿ ಬೆಳೆದಿದ್ದಾರೆ, ಸುಳ್ಳಲ್ಲ. ಅವರು ಒಂದು ಕಾಲದಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟು ಮುಂದೆ ಹೋದರು ನಮ್ಮ ಆರ್ಕೆಸ್ಟ್ರಾದಿಂದ. ಅವ್ರಿಗೆ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಲೋ ಹಲೋ ಚೆಕ್. ಹಲೋ, ಸ್ವಲ್ಪ ಎಲ್ಲರ ಜೊತೆ ಒಂದೊಂದು ಲೈನ್ ಹಾಡಿ ಎಲ್ಲರಿಗೂ ಅವ್ರನ್ನ ಸ್ನೇಹಿತರು ಹೇಳಿದ್ರು 25 ವರ್ಷ ಅಂತ. ನಂದು 45 ವರ್ಷ ಆಗಿದೆ. ಅಲ್ಲ, ಸೀರಿಯಸ್ಲಿ ಈಗ ನನ್ನ ವಯಸ್ಸು 66, ಬಂದಾಗ 26 ವರ್ಷ. ಇವ್ರ ಮನೆಗೆ ಬಂದಾಗ 1977ನಲ್ಲಿ ನಾನು ಬೆಂಗಳೂರಿಗೆ ಬಂದಾಗ, ಮಿಡ್ ಏನೋ ಜಾಸ್ತಿ ಇದೆಯಾ ಅಂತ. ಐ ಥಿಂಕ್ ಮಿಡ್ ಮಾಡಿ 76 ಬೆಂಗಳೂರಿಗೆ ಬಂದಾಗ ಇಲ್ಲ, ನನಗೆ ಬೆಂಗಳೂರಲ್ಲಿ
ವಾದ್ಯಗೋಷ್ಠಿಯಲ್ಲಿ ಹಾಡಿಗೆ ಅವಕಾಶ ಕೊಟ್ಟಂಥವರು ಇವತ್ತು ಅನಿಲ್ ಮತ್ತು ಶಾಂತಮ್ಮ ಅವರು. ಮೊಟ್ಟ ಮೊದಲು ಆರ್ಕೆಸ್ಟ್ರಾ ಅಂತ ಬೆಂಗಳೂರಲ್ಲಿ ಹಾಡಿದ್ದು. ಆಮೇಲೆ ಆಗ ಬಂದಾಗ ನನಗೆ ಇರಲಿಕ್ಕೆ ನೆಲೆ ಕೂಡ ಇರಲಿಲ್ಲ. ಒಂದು ವಾರ ಇವ್ರ ಮನೇಲೇ ಇದ್ದೆ. ಜ್ಞಾಪಕ ಇದೆಯಮ್ಮ, ಐ ಸ್ಟೇಡ್ ಹಿಯರ್ ಓನ್ಲಿ. ಇವತ್ತು ನನ್ನ ಜೀವನ ಮಟ್ಟ ಎಲ್ಲಿಗೆ ಹೋಗಿದೆ? ಅಮೆರಿಕವರೆಗೂ ಹೋಗಿದೆ. ನಾನೊಬ್ಬ ಸಾಮಾನ್ಯ ಕಲಾವಿದನಾಗಿ ಐ ಆಮ್ ವೆಲ್ ಎಜುಕೇಟೆಡ್ ಮೈಸೆಲ್ಫ್. ನನ್ನ ಮಗನ್ನ ಅಮೆರಿಕದಲ್ಲಿ MS ಮಾಡೋರ್ಗೂ ಒಂದು ಸಾಧನೆ ಮಾಡಿದ್ದೀನಿ ಒಬ್ಬ ಸಾಮಾನ್ಯ ಕಲಾವಿದನಾಗಿ. ಇದಕ್ಕೆಲ್ಲ ಕಾರಣ ಕಲೆ ಮತ್ತು ನನಗೆ ಉತ್ತೇಜನ ಕೊಟ್ಟವರು ಗುರುರಾಜ್ ಇರ್ಬೋದು. ನಮ್ಮ ಇದು ಗುರುರಾಜರು ಅಷ್ಟೇ ನಮಗೊಂದು ಮೆಂಟರ್ ಅವರು, ನಮ್ಮ ಜೀವನದಲ್ಲಿ ರೋಲ್ ಮಾಡಲು ಗುರುಜಿ. ರಿಯಲಿ ವೆರಿ ಫ್ರ್ಯಾಂಕ್ಲಿ ವೆರಿ ಫ್ರ್ಯಾಂಕ್ಲಿ ಐ ಆಮ್ ಟೆಲಿಂಗ್ ಯು. ಇದು ಅನೇಕ ಜನರ ಒಂದು ಆಶೀರ್ವಾದ ನನ್ನ ಮೇಲೆ ಬಂತು. ಇವತ್ತೊಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ 100 ವರ್ಷಗಳು ಚೆನ್ನಾಗಿ ಬಾಳಿ ಸರ್. ಖಂಡಿತ ಖಂಡಿತ ಖಂಡಿತ. ಓಕೆ, ಸ್ವಲ್ಪ ತೆರೆ ಮೇರೆ ಬೀಚ್ ಮೇ. ಎಸ್ ಎಸ್, ಇವರು ಓಪನ್ ಮಾಡಿಕೊಡಿ. ಹಲೋ, ಮಾನಿಟರ್ ವಾಯ್ಸ್ ಮಾನಿಟರ್. ಹಲೋ 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 ಚೆಕ್ ಮ್ಯೂಸಿಕ್. तेरे मेरे बीच में, तेरे मेरे बीच में कैसा है बंधन अनजाना, कैसा है बंधन अनजाना। अरे नहीं जाना तूने नहीं जाना, अरे नहीं जाना तूने नहीं जाना। तेरे मेरे बीच में कैसा है बंधन अनजाना। डोर की दूजा दौड़ा चला है, एक डोर की दूजा दौड़ा चला है। कच्चे धागे में बंधा चला है, ऐसे जैसे कोई ओ, ऐसे जैसे कोई ऐसे जैसे कोई दीवाना। अरे नहीं जाना तूने नहीं जाना। तेरे मेरे बीच में कैसा है बंधन अनजाना। नींद न आए मुझे, चैन न आए, नींद न आए मुझे, चैन न आए। लाख जतन कर रोक न जाए, सपनों में तेरा
ಜೋರಾಗಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಎಸ್ ಪಿ ಅವರಿಗೆ ಟ್ರ್ಯಾಕ್ ಎಷ್ಟು ಹಾಡಿದ್ದೀರಾ ವಿಷ್ಣು? ಒಂದು 500 ಹಾಡು ರಿಪೀಟ್ ಆಗಿದೆ. ಒಂದು 500 ಸಾಂಗ್ ಅವ್ರಿಗೆ ಅಂತ ಟ್ರ್ಯಾಕ್ ಅಂತಾರೆ. ಮೊದಲು ಇವ್ರು ಹಾಡಿರ್ತಾರೆ, ಆಮೇಲೆ ಬಂದು ಅವ್ರಿಗೆ ನಾಟ್ ಓನ್ಲಿ ಟ್ರ್ಯಾಕ್, ನನ್ನದಲ್ಲಿ ಶೂಟಿಂಗ್ ಕೂಡ ಮಾಡಿದ್ದಾರೆ, ಆಮೇಲೆ ಎಸ್.ಪಿ.ಬಿ ಹಾಡಿದ್ದಾರೆ. ಇನ್ನೊಂದು ನಾನು ನೀನು ಒಂದು ಸಾಂಗ್ ಹಾಡಿದ್ದೀನಿ. ಹೌದು, ಪ್ರೇಮ ಸಮಾಜಕ್ಕೆ ಸವಾಲಿರ್ಬೇಕು ಮೋಸ್ಟ್. ಅಲ್ಲ ಇದು ಐ ಡೋಂಟ್ ಯಾರು ರಿಮೆಂಬರ್. ಹೊಣೆ ಅಂತ. ಯಾರು ಹೊಣೆ, ಕರೆಕ್ಟ್. ಇವರು ಸುಖದೇವ್ ಅಂತ ಒಬ್ಬರಿದ್ರು, KP ಸುಖದೇವ್ ಅಂತ. ಸಿರಿವಂತನಾದರೂ ಕನ್ನಡನಲ್ಲಿ ಹುಟ್ಟುವೆ, ಆ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಪರಿಚಯ ಅವರಿಗೆ. ಅವ್ರಿಗೆ ಅವಾಗ ತಕ್ಷಣ ಯಾರೋ ಬರಲಿಲ್ಲ, ಇಲ್ಲ ಸಿ ಅಶ್ವತ್ಥನ ಕರೆಸಿದ್ರು. ಮತ್ತೆ ಹೌದೌದು, ಅವ್ರಿಗೆ ಅದು ಹಾಡು ಆಗಲಿಲ್ಲ, ಕುಡುಕರು ಸಾಂಗ್ ಅದು, ಅವ್ರನ್ನ ಕರೆಸಿದ್ದಾರೆ. ಅವ್ರು ಭಾಳ ಇದ್ದಿದ್ರು ಮೂಡಿ, ವಿಷ್ಣು ಅನಿಲ್ ನೀವು ಸರ್ಕೊಂಡು ಹಾಡ್ಬಿಟ್ರು ಅಂತಂದ್ರೆ, ಸರ್ ಹೆಂಗೆ ಸರ್ ಹಾಡಿ ಪರವಾಗಿಲ್ಲ ಅಂತ ಇಬ್ಬರು ಹಾಡ್ತಿದ್ರು ಅದನ್ನು. ಫಿಲ್ಮು ಅಶ್ವತ್ತು ಮರ್ತೋಗಿದೆ, ತುಂಬ ಹಳೆ ಫಿಲ್ಮ್ ಅದು, ಯಾರು ಹೊಣೆ ಅಂತೇಳಿ. ಯೂಟ್ಯೂಬ್ನಲ್ಲಿ ಸಿಗ್ಬೋದು, ನಿಮ್ಗೆ ನೆನಪ ಇದೆ ತಾನೆ? ಮತ್ತೊಂದು ಐ ವಾಂಟ್ ಟು ಶೇರ್ ಒನ್ ಮೋರ್ ಸೀಕ್ವೆನ್ಸ್. ಗುರುರಾಜ್ ಇಲ್ಲೇ ಇದ್ದಾರೆ. ನಿಮ್ಮಲ್ಲಿ ನಾನು ಹಾಡ್ತಾ ಇದ್ದಾಗ ಒಂದು ಗರ್ಲ್ ಫ್ರಮ್ ಇಂಡಿಯಾ ಅಂತ ಒಂದು ಮೂವಿ, ಯಾರು ಕೋಡೇಶ್ವರ್ ಯಾವುದೋ ಮೂವಿ ಮಾಡಿದ್ರು, ಅದಕ್ಕೆ ಒಂದು ಹೈ ರೇಂಜ್ ಹಾಡಿತ್ತು. ಯಾರು ಮನ್ನಾಡೆ ಯಾರು ಹಾಡಿದಂತ ಹಾಡಿದ್ರು, ಭಾಳ ಹೈ ಇತ್ತು. ಆಗ ನಾನು ನಿಮ್ಮಲ್ಲಿ ಹಾಡ್ತಾ ಇದ್ದೆ. ಗುರುರಾಜ್ ಅವರು ಇದು ಕನ್ನಡದಲ್ಲಿ ಮಾಡಬೇಕು ಅಂದಾಗ ಯಾರು ಹಾಡ್ತಾರೆ, ನಿನ್ನ ಹುಡುಗ ಹೊಸದಾಗಿ ಬಂದಿದ್ದಾನೆ, ರೇಂಜೆಲ್ಲ ಚೆನ್ನಾಗಿ ಹಾಡ್ತಾನೆ ಅಂತೇಳಿ ಆ ಗರ್ಲ್ ಫ್ರಮ್ ಇಂಡಿಯಾ ಹಾಡನ್ನು ನಿಮ್ಮಲ್ಲಿದ್ದಾಗ ಗುರುರಾಜ್ ಅಂಕಲ್ ಹಾಡ್ತಿದ್ದಾರೆ. ಆ ಪಿಕ್ಚರ್ ಕೂಡ ಬಂದಿದೆ. ಅದಲ್ಲದೆ ಬಂಧುಗಳೇ, ಚಂದನ ವಾಹಿನಿಯ ಅನೇಕ ತಿರುಳು, ಕರ್ನಲ್ ಕ್ರೇಜಿ ಕರ್ನಲ್, ಈ ಥರ ಅನೇಕ ಸಿನಿಮಾ, ಮನೆತನ ಮನೆ, ಇದೆಲ್ಲ ಸುಮಾರು 28 ಸೀರಿಯಲ್ ಹಾಡಿದ್ದೀನಿ, 75 ಕನ್ನಡ ಸಿನಿಮಾ ಹಾಡಿದ್ದೀನಿ, 500 ಹಾಡು ಟ್ರ್ಯಾಕ್ ಹಾಡಿದ್ದೀನಿ, 5000 ಹಾಡು ನಂದು ಹಾಡಿದ್ದೀನಿ, ಪ್ರೈವೇಟ್ ಆಲ್ಬಮ್ಸ್, ಭಕ್ತಿಗೀತೆ ಹೇಳ್ತಾ ಅವಕಾಶಕ್ಕೆ ಧನ್ಯವಾದಗಳು. ಒಂದು ಲೈನು ಎಲ್ಲರ ಜೊತೆ, ನಮ್ಮ ಹಳೆ ಕಲಾವಿದರ ಜೊತೆ ಸೇರಿಸಿದೆ. ಇವ್ರು ಹಾಡುವಾಗ ನನಗೆ ಹಿಮಾಲಯ ಕಂಡಂಗೆ ಕಂಡುಬಿಟ್ರು, ಅದಕ್ಕೆ ಬರಲೇ ಇಲ್ಲ, ಅಲ್ಲೇ ಕುತ್ಕೊಂಡು ಅಷ್ಟು ಎತ್ತರವಾಗಿ ಅಷ್ಟು ಅದ್ಭುತವಾಗಿ ಹಾಡುವಾಗ ಮಧ್ಯದಲ್ಲಿ ಯಾವುದೋ ಕೊಸರು ಬಂದ್ಬಿಟ್ರೆ ಮತ್ತೆ ಬರಲೇ ಇಲ್ಲ. ನಿಜವಾಗಿ ತುಂಬ ಚೆನ್ನಾಗಿದೆ. ಈಗ ನಮ್ಮ ಸಹೋದರ ಚಿಕ್ಕವರೇ ಸಹ ಖಂಡಿತ, ಐ ಆಮ್ ಆಲ್ವೇಸ್ ನಿಮ್ಮ ಎಫರ್ಟು, ನಿಮ್ಮ ಶ್ರಮ, ಆ ದೇವ್ರ ದಯ, ಅದರಿಂದ ಪ್ರತಿಭಾವಂತರಾಗಿದ್ದಾರೆ. ಈಗ ನಮ್ಮ ಸೌಂಡ್ ಆಫ್ ಮ್ಯೂಸಿಕ್ ಗುರು ಅವರು ವೇದಿಕೆಯಲ್ಲಿ ಬರ್ತಾ ಇದ್ದಾರೆ. ರಾಜಣ್ಣ ಬಂದಿದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಾಗರಾಜ್ ಮತ್ತು ಶ್ರೀಮತಿ ನಾಗರಾಜ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹೊರಗಡೆ ಊಟವನ್ನು ಕೂಡ ರೆಡಿ ಆಗಿದೆ. ತಾವು ಹಾಡು ಕೇಳೋರು ಸ್ವಲ್ಪ ಟೈಮ್ ದೂರ ಇದ್ದವ್ರು ಮಾತ್ರ ಊಟ ಮುಗಿಸ್ಕೊಂಬಂದು ಮತ್ತೆ ಕೂತ್ಕೊಳ್ಳಿ. ಈಗ ನಮ್ಮ ಗುರು ಅವರು ಹಾಡಿದ್ದಾರೆ. ಅವ್ರನ್ನ ಸ್ನೇಹಿತರು ಹೇಳಿದ್ರು 25 ವರ್ಷ ಅಂತ, ನಂದು 45 ವರ್ಷ ಆಗಿದೆ. ಅಲ್ಲ ಸೀರಿಯಸ್ಲಿ, ಈಗ ನನ್ನ ವಯಸ್ಸು 66, ಬಂದಾಗ 26 ವರ್ಷ ಇವ್ರ ಮನೆಗೆ ಬಂದಾಗ 1970.